ಹಲೋ ಫ್ರೆಂಡ್ಸ್, ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ. ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವೀಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ. ಫ್ರೆಂಡ್ಸ್, ಮೊದಲಿಗೆ ಮೀನ ತೊಗೊಂಡು ಬಂದು ಬಿಸಿನೀರಿನ ಶಾಖ ಕೊಡ್ತಾ ಇರ್ತಾಳೆ. ಈಗ ಅಯ್ಯೋ ಅಮ್ಮ, ಇದೇನೇ ಇಷ್ಟೊಂದು ಸುಡೋದು ಕೊಡ್ತಾ ಇದೆಯಾ? ಅದೇ ನೋವಿತ್ತು ಅಂತಂದರೆ ಹೀಗೆ ಅಲ್ವಾ, ಸ್ವಲ್ಪ ನಿಧಾನವಾಗಿ ಕೊಡ್ತೀನಿ ಅಂತ ಹೇಳಿದಾಗ ಅವಳ ಕೈ ಮೇಲೆ ಇಟ್ಕೊತಾ ಇರ್ತಾಳೆ. ಇವಳು ಕೈ ಮೇಲೆ ಇಟ್ಟಿದ್ದಾಳೆ ಏನಂತಾರೆ, ಅಯ್ಯೋ ಉರಿ ಅಂತ ಇರ್ತಾಳೆ. ಅತ್ತೆ, ನಾನು ನನ್ನ ಕೈ ಮೇಲೆ ಇಟ್ಕೊಂಡಿರೋದು. ಅಯ್ಯೋ ನನ್ನ ಕೈನ ನೀನು ಮುರಿದಾಕ್ಬಿಡ್ತೀಯಾ, ಸಾಕು ಕಣೆ, ಉರಿತಾ ಇದೆ, ಹೊಟ್ಟೆ ತುಂಬ ಹಶ್ವಾಗ್ತಾ ಇದೆ ಕಣೆ. ಅತ್ತೆ, ಸೊಪ್ಪಿನ ಸಾರು, ಪಲ್ಯ ಮತ್ತು ಅನ್ನ ಸಾಂಬಾರು, ಹಾಗೆ ಮೂಲಂಗಿ ಕಿಚಡಿ ಮಾಡಿದ್ದೀನಿ, ತೊಗೊಂಡು ಬರಲ್ಲ ಅಂತ ಹೇಳಿದಾಗ, ಅಯ್ಯೋ ಈಗಿದೆಲ್ಲ ಯಾರಾದರೂ ತಿಂತಾರೇನೆ, ನನಗೊಂದು ಸ್ವಲ್ಪ ಮೆಣಸು ಬೆಳ್ಳುಳ್ಳಿದು ರಸಮ್ ಮಾಡಿಕೊಂಡು ಕ್ಯಾರೆಟ್ ಪಲ್ಯ ಮಾಡ್ಕೊಂಡು ತೊಗೊಂಡ್ಬೋಗೆ ಅಂತ ಹೇಳ್ತಾಳೆ. ಅತ್ತೆ ಈಗಲಾ ಅಂತ ಹೇಳಿದಾಗ, ಏನೇ ಈಗ ಕೈ ಹೇಗಿದ್ರು ಮುರಿದೋಗಿದೆ, ಇದೇ ನೆಪದಲ್ಲಿ ನಾನು ಸೇವೆ ಮಾಡಬೇಕಾಗುತ್ತೆ ಅಂತ ನಾಟಕ ಮಾಡ್ತಾ ಇದೆಯಾ ಅಂತ ಹೇಳಿದಾಗ, ಅಯ್ಯೋ ಹಾಗೆಲ್ಲ ಏನೂ ಇಲ್ಲತ್ತೆ, ತೊಗೊಂಡು ಬರ್ತೀನಿ, ಸರಿ ಈ ಪಾತ್ರೆ ಎಲ್ಲ ತೊಗೊಂಡೋಗು ಅಂತ ಹೇಳ್ತಾಳೆ. ಈ ಕಡೆ ಅವಳು ಅಡುಗೆ ಮನೆಗೆ ಬಂದು ಎಲ್ಲನೂ ಡೆಕೋರೇಷನ್ ಮಾಡಿರೋದನ್ನು ತೋರಿಸ್ತಾ ಇರ್ತಾರೆ, ನೋಡ್ತಾ ಇರ್ತಾಳೆ. ಎಲ್ಲ ನಾನು ಹೇಳ್ದಾಗೆ ಮಾಡಿದ್ದೀರಾ, ಎಲ್ಲಿ ಅದನ್ನೆಲ್ಲ ತೋರಿಸಿ ಅಂತ ಹೇಳಿ ಕೇಳ್ತಾಳೆ. ಲೇ ಮೀನಾ, ಏನಮ್ಮ ನೀನು ಅಲ್ಲೇ ಇದ್ಕೊಂಡು ಎಲ್ಲ ಕೆಲಸನೂ ಮಾಡಿ ಮುಗಿಸ್ಬಿಟ್ಟಿಯಲ್ಲೇ, ಮೊದಲಿಗೆ ನನಗೂ ಅನುಮಾನ ಇತ್ತು ಕಣೆ, ಇದೆಲ್ಲ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಆದರೆ ಚೋಲ್ಟ್ರಿ ಮ್ಯಾನೇಜರ್ ಬಂದ್ಬಿಟ್ಟು ನೋಡ್ಬಿಟ್ಟು ಹಂಗೆ ಟಕ್ ಅಂತ ಹೇಳಿ ಫುಲ್ ಖುಷಿ ಆಗ್ಬಿಟ್ರು ಕಣೆ, ಚೆನ್ನಾಗಿದೆ ಅಂತ ಹೇಳ್ಬಿಟ್ರು. ಅಯ್ಯೋ ಇದಕ್ಕೆಲ್ಲ ನನಗೆ ಯಾಕ್ರಿ ಹೊಗಳ್ತಾ ಇದ್ದೀರಾ, ಪಾಪ ಅವ್ರು ಇದ್ದಾರಲ್ಲ ಎಲ್ಲರೂ, ಅವ್ರು ಸಹಾಯ ಮಾಡಿರೋದಕ್ಕೆ ಆಗಿರೋದು, ಅವ್ರಿಗೆಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿದಾಗ, ಅಕ್ಕ ನಿಜವಾಗ್ಲೂ ತುಂಬ ಚೆನ್ನಾಗಿ ಹೇಳಿದೆ ಅಕ್ಕ, ನೋಡಿ ಈ ಕನಕ ನಾನು ಹೇಳಿದ್ದ ಇನ್ಸ್ಟ್ರಕ್ಷನ್ ಎಲ್ಲ ತುಂಬ ಚೆನ್ನಾಗಿ ಫಾಲೋ ಮಾಡಿದ್ದಾಳೆ, ಅದಕ್ಕೆ ಎಲ್ಲ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಹೇಳ್ತಾರೆ. ಈ ಕಡೆ ಇವಳು, ಮಯಾಂಗಿಣಿ, ನನ್ನ ಕೊಬ್ಬು ಬೀಳಿಸ್ತೀನಿ ಅಂತ ಓಡಾಡ್ತಿದ್ದೆ ಅಲ್ವಾ, ಇವಾಗ ನೀನು ನೋಡು ನಿನ್ನ ಕೊಬ್ಬನ್ನ ಮುರಿದು ಮೂಲೆ ಕೂರಿಸಿದ್ದೀನಿ ಅಂತ ಹೇಳಿ ಫುಲ್ ಖುಷಿ ಪಡ್ತಾ ಇರ್ತಾಳೆ. ಅಷ್ಟರಲ್ಲೇ ಈ ಕಡೆ ವಿಶಾಲಾಕ್ಷಿಗೆ ಎಲ್ಲ ಚೆನ್ನಾಗಾಗಿದೆ, ನಮಗೆ ಬರುತ್ತೆ ಅಂತ ಹೇಳ್ಕೊಂಡು ಬರ್ತಿರ್ಬೇಕಾದ್ರೆ ಫೋನ್ ಬರುತ್ತೆ. ಏನೋ ಎಲ್ಲ ಮುಗೀತಾ, ನಮ್ದೇನಾ ಅಂತ ಹೇಳಿದಾಗ ಫುಲ್ ವಿಷಯ ಕೇಳಿ ಶಾಕ್ ಆಗಿಬಿಡ್ತಾಳೆ. ಹೌದಾ ಅಂತ ಹೇಳಿ ಈ ಕಡೆ ಇವಳಿಗೆ ಫೋನ್ ಮಾಡ್ತಾರೆ. ಏನೋ ಫೋನ್ ಮಾಡಿಬಿಟ್ರಾ, ಎಲ್ಲ ಕೆಲಸನೂ ಮಾಡಿ ಮುಗಿಸಿದ್ದೀನಿ, ನನ್ನ ಕೈ ಸೊಡ್ಕೊಂಡಿದೆ ಅಂತ ಹೇಳ್ಬಿಟ್ಟು ಅವ್ಳನ್ನ ಇಲ್ಲೇ ಲಾಕ್ ಮಾಡಿ ಬಿಸಿಯಾಗಿ ಇಟ್ಟಿದ್ದೀನಿ, ಹೋಗಿ ಆರ್ಡ್ರ್ ತೊಗೊಳ್ಳಿ ಅಂತ ಹೇಳಿದಾಗ, ಏನು ಆರ್ಡ್ರ್ ತೊಗೊಳ್ಳೋದು, ಮಣ್ಣಂಗೆ ಗಟ್ಟಿ, ನಿಮ್ಮ ಸೊಸೆ ಇದ್ದಾಳಲ್ಲ ಭಾರಿ ಚಾಲಾಕಿ, ತುಂಬ ತಲೆ ಓಡಿಸ್ತಾಳೆ ಅವಳು, ಅಲ್ಲಿದ್ಕೊಂಡೆ ಇಲ್ಲಿ ಅವಳು ಕೆಲಸದವ್ರಿಗೆಲ್ಲ ಹೇಳಿ ಎಲ್ಲ ಡೆಕೋರೇಷನ್ ಮಾಡಿ ಮುಗಿಸಿದ್ದಾಳೆ. ಏನೋ ಡೆಕೋರೇಷನ್ ಮಾಡಿ ಮುಗಿಸಿದ್ದಾಳ, ಹೇಗೆ ವಿಡಿಯೋ ಕಾಲಲ್ಲಿ ನೀವು ಅದು ಮಾಡು ಇದು ಮಾಡು ಅಂತ ಹೇಳಿ ಕಲಿಸಿದಾಗ ಅಲ್ಲೇ ಕೂತ್ಕೊಂಡು ವೀಡಿಯೋ ಕಾಲ್ ಮಾಡಿ ಎಲ್ಲ ಡೆಕೋರೇಷನ್ ಮಾಡಿ ಮುಗಿಸಿದ್ದಾಳೆ. ಅಯ್ಯೋ ಮಾಯಂಗಣಿ, ಇಷ್ಟೊಂದೆಲ್ಲ ನೌಟಂಕಿ ಆಟಗಳನ್ನ ಆಡ್ಬಿಟ್ಟಿದ್ದಾಳ, ಹಿಂಗೂ ಎಲ್ಲ ಮಾಡಿಬಿಟ್ಲಾ ಅಂತ ಹೇಳಿದಾಗ, ನೋಡ್ರಿ ಏನೋ ರೀನಾ ಟೀಚರ್ ಅಂತ ಕರಿತಿದ್ರಿ, ಸಾಧನೆ ಮಾಡಿಲ್ಲ ಅಂದವ್ರಿಗೆ ಯಾರಿಗ್ರಿ ಮರ್ಯಾದೆ ಕೊಡ್ತಾರೆ, ನೀವು ಯಾವ ಸಾಧನೆ ಮಾಡಿದ್ರೆ ಅಂತ ಹೇಳಿ ಕೊಡಬೇಕು. ನಿಮ್ಮ ಮನೆಯಲ್ಲಿರೋ ನಿಮ್ಮ ಸೊಸೆನೇ ಒಂದು ಅರ್ಧ ಗಂಟೆ ಹಿಡ್ದು ಇಟ್ಕೊಳಕ್ಕಾಗಲಿಲ್ಲ ನಿಮಗೆ, ನೀವಿನ್ನೇನು ಟೀಚರ್ ಆಗಿಬಿಡ್ತೀರಾ. ನೋಡ್ತಾ ಇರಿ, ಇಡೀ ಬೆಂಗಳೂರು, ಮೈಸೂರು, ಸಕ್ಕರೆಬೈಲು ಎಲ್ಲ ಕಡೆನೂ ಅವಳು ಫೇಮಸ್ ಆಗಿ ಕೊಬ್ಬಿಂದ ಮೆರಿತಾ ಇರ್ತಾಳೆ, ನಿಮ್ಮ ಕೊಬ್ಬನ್ನ ಕೆಳಗಡೆ ಹಾಕೊಂಡು ತುಳಿತಾ ಇರ್ತಾಳೆ. ಸಕ್ಕರೆಬೈಲಲ್ಲೂ ಅಷ್ಟೇ, ಈ ಹುಡುಗಿ ಪಾಪ ಸೊಸೆನೇ ಹಿಡ್ತದಲ್ಲಿ ಇಟ್ಕೊಳಕ್ಕಾಗದೆ ಒದ್ದಾಡ್ತಾ ಇದ್ದಾಳೆ, ಅವಳು ಹೇಳ್ದಂಗೆ ಕೇಳ್ಕೊಂಡು ಕೂತಿರ್ತಾಳೆ ಅನ್ನೋ ಥರ ಮಟ್ಟಿಗೆ ಬಂದ್ಬಿಡ್ತಾಳೆ ಅಂತ ಹೇಳ್ತಾರೆ. ಈ ಕಡೆ ಅವಳು ಕೋಪ ಮಾಡ್ಕೋತಾಳೆ. ಪಾಪ ಶ್ರುತಿ ಕೆಲಸ ಕೇಳ್ಕೊಂಡು ಬಂದಿರ್ತಾಳೆ. ಆಗ ನೀವು ಯಾಕೆ ಕೆಲಸ ಮಾಡಬೇಕು ಅಂತ ಹೇಳಿದಾಗ, ಅಯ್ಯೋ ಚಾಯ್ ಅವರೇ, ನಾನು ಯಾವಾಗಲೂ ಕೂಡ ಕೆಲಸ ಮಾಡ್ತಾ ಇರ್ತೀನಿ, ಅದು ಸ್ಟುಡಿಯೋದಲ್ಲಿ, ರವಿ ಇಲ್ಲಿ ಕೆಲಸ ಮಾಡ್ತಾ ಇರ್ತಾನೆ, ನಮ್ಮಿಬ್ಬರು ಟೈಮೇ ಸರಿ ಹೋಗ್ತಾ ಇಲ್ಲ, ನಿಮ್ಗೆ ಹೆಂಗಿದ್ರು ಪಾರ್ಟ್ ಟೈಮಲ್ಲಿ ಕೆಲಸ ಇದೆ ಅಲ್ವಾ, ಅದನ್ನ ನಾನೇ ಮಾಡ್ತೀನಿ, ಹಾಗಂತ ಸುಮ್ಮನೆ ಬೇಕಾಬಿಟ್ಟು ಕೆಲಸ ಮಾಡೋದಿಲ್ಲ, ಕೆಲಸ ಮಾತ್ರ ತುಂಬ ಚೆನ್ನಾಗಿ ಮಾಡ್ತೀನಿ. ಹಾಗೆ 2 in 1, ನಿಮ್ಮ ಗಂಡನ ಯಾರಾದರೂ ಪಟಾಯಿಸ್ಕೊಂಡ್ಬಿಡ್ತಾರೆ ಅಂತನಾ ಅಂತ ಹೇಳಿದಾಗ, ಇಲ್ಲ ನಮ್ಮಿಬ್ಬರಿಗೂ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಅಂತ ಹೇಳಿದಾಗ, ಸರಿ ಓಕೆ ಮಾಡಿ ಅಂತ ಹೇಳ್ತಾರೆ. ಫುಲ್ ಖುಷಿಯಾಗಿ ಅವಳು ಕೂಡ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಇವರು ಬುಕ್ ಓದ್ಕೊಂಡು ಕೂತಿರ್ತಾರೆ. ಅಷ್ಟರಲ್ಲಿ ಸೂರ್ಯ ಹಾರ ತಗೊಂಡು, ಮೀನಾ ಎಲ್ಲರೂ ಬನ್ನಿ ಅಂತ ಹೇಳಿ ಹೇಳ್ತಾರೆ. ಎಲ್ಲರೂ ಕೂಡ ಬಂದು ನಿಂತ್ಕೋತಾ ಇರ್ತಾರೆ. ಯಾಕಪ್ಪ ಏನಾಯ್ತು ಅಂತ ಹೇಳಿದಾಗ, ಇರಪ್ಪ ಹೇಳ್ತೀನಿ, ಎಲ್ಲರೂ ಬರಲಿ, ಸಾಧನೆ ಮಾಡಿದ್ದಾಳೆ ಮಿಸ್ಸಸ್ ಸೂರ್ಯ ಅಂತ ಹೇಳ್ತಾಳೆ. ಆಗ ಅದೇನು ಅಂತ ಹೇಳ್ಬಾರ್ದೇನೋ ಅಂತ ಹೇಳಿದಾಗ, ಅಪ್ಪ ಇವತ್ತು ಮೀನಾ ಡೆಕೋರೇಷನ್ ಎಲ್ಲ ಮಾಡಿದ್ಲಲ್ಲ, ಅದಕ್ಕೆಲ್ಲ ಫುಲ್ಲು ಖುಷಿ ಪಟ್ಬಿಟ್ರು ಅಪ್ಪ ಮ್ಯಾನೇಜರು ಅಂತ ಹೇಳ್ತಾರೆ. ಮೀನಾ ಬರೀಲಿ ಅಂತ ಹೇಳಿದಾಗ, ಏನೋ ಇದೆಲ್ಲ ಅಪ್ಪ, ಹಾರ ಹಾಕಿದ ತಕ್ಷಣ ಎಲ್ರಿಗೂ ಚಪ್ಪಾಳೆ ತಟ್ಟೋದು ಕೇಳಪ್ಪ, ಎಲ್ಲರೂ ಚಪ್ಪಾಳೆ ತಟ್ರಪ್ಪ ಅಂತ ಹೇಳ್ತಾರೆ. ಏನೋ ಇದೆಲ್ಲ ಸರಿಯಾಗದೇನು ಅಂತ ಹೇಳ್ಬಾರ್ದ ಅಂತ ಹೇಳಿದಾಗ, ಸೊಲ್ತೀನಿ ನನ್ನ ಹೆಂಡ್ತಿ ಮೀನಾ ಇದ್ದಾಳಲ್ಲ, ಮೀನಾ ಇವತ್ತು ಡೆಕೋರೇಷನ್ಗೆ ಅಂತ ಹೇಳಿ ಒಂದು ಚೌಲ್ಟ್ರಿನಲ್ಲಿ ಒಪ್ಕೊಂಡಿದ್ಲು, ಆದರೆ ಪರಿಸ್ಥಿತಿಯಿಂದ ನಮ್ಮ ಸಕ್ಕರೆಬೈಲ್ ಶಾಂತಮ್ಮನವ್ರ ಕೈ ಕಾಲು ಕೊಟ್ಬಿಡ್ತು, ಅದಕ್ಕೆ ಅವಳು ಬರೋದಕ್ಕೆ ಆಗಲಿಲ್ಲ. ಆದರೂ ಕೂಡ ಮೀನಾವು ಅಲ್ಲಿ ವಿಡಿಯೋ ಕಾಲ್ ಮಾಡಿ ಅವರೆಲ್ರಿಗೂ ಕೂಡ ಹೇಳ್ಬಿಟ್ಟು ಇವಾಗ ಎಲ್ಲ ಡೆಕೋರೇಷನ್ ಮುಗಿಸ್ಬಿಟ್ಟಿದ್ದಾಳೆ. ಶಾಂತಿ, ನಿನ್ನ ಕೈ ನಾನು ಬೆಳಗ್ಗೆ ಹೋಗ್ಬೇಕಿದ್ರೆ ಚೆನ್ನಾಗೇ ಇತ್ತಲ್ವೇನೆ ಅಂತ ಹೇಳಿದಾಗ, ಚೆನ್ನಾಗಿತ್ತು, ಚಳಿಗಾಲ ಮಳೆಗಾಲ ಬಂದರೆ ನನ್ನ ಕೈ ಕಾಲು ಸೆಟ್ಕೊಂಡ್ಬಿಡುತ್ತೆ ಅಂತ ಗೊತ್ತಿಲ್ವೇ ಅಂತ ಹೇಳಿದಾಗ, ಇರಲಿ ಬಿಡಪ್ಪ, ಸಾಧನೆ ಮಾಡಿರೋರ್ಗೇನು, ಯಾರು ಏನು ತೊಂದರೆ ಕೊಟ್ಟರು, ಯಾರು ಏನು ಮಾಡಿದ್ರು ಕೂಡ ದೇವ್ರ ಮುಂದೆ ನಡ್ಸ್ಕೊಂಡು ಹೋಗ್ತಾ ಇರ್ತಾನೆ ಅಂತ ತಾನೆ, ಹಂಗೆ ನನ್ನ ಹೆಂಡ್ರು ಫುಲ್ಲು ಖುಷಿಯಾಗಿ ಎಲ್ಲನೂ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದಾಗ, ಅದೇನು ಭಾರಿ ಸಾಧನೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀಯಾ, ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಕಣೋ ಅಂತ ಹೇಳಿದಾಗ, ಟೆಕ್ನಾಲಜಿ ಅದು ನೀನು ಹೆಂಡ್ತಿ ಮೀನಾ ಅಂತ ಹೇಳಿದಾಗ, ಯಾಕ್ರಿ ಮನೋಜ್ ಅವರೇ ಟೆಕ್ನಾಲಜಿ ಏನು ನಿಮ್ಮ ಮಾತ್ರ ಸ್ವಂತನಾ ಅಂತ ಹೇಳಿದಾಗ, ಹಂಗಲ್ಲಮ್ಮ ಎಲ್ಲದಕ್ಕೂ ನೀನೊಂದು ಬಂದ್ಬಿಡ್ತೀಯಲ್ಲ ಅಂತ ಹೇಳ್ತಾರೆ.
ಲೇ ಯಾಕೆ ಯಾಕೆ ಏನಾಯ್ತು ನಿನ್ನ ಕೈಗೆ ಅಂತ ಹೇಳಿದಾಗ, ಅಯ್ಯೋ ಅತ್ತೆ ಕೈ ಹುಷಾರಿಲ್ಲ ಅಂದಿದ್ರೆ ನನಗೊಂದು ಫೋನ್ ಮಾಡೋದಲ್ವಾ, ನಾನು ಬರ್ತಿದ್ದೆ, ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿದ್ದೆ ಅಂತ ಹೇಳಿದಾಗ, ಅಯ್ಯೋ ಏನು ಪರವಾಗಿಲ್ಲ, ನಮ್ಮ ಮೀನ ಮರಿ ಎಲ್ಲನೂ ಸರಿ ಮಾಡಿದ್ದಾಳೆ ಅಂತ ಹೇಳಿ ಹೇಳ್ತಾರೆ. ಲೇ ಮೀನಾ ಒಂದು ನಿಮಿಷ ಇರೇ, ನೋಡ್ಕೊಂಡು ತುಂಬ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ರೀ ಅತ್ತೆ ಮಾಡಿದ್ದು ನನಗೆ ಯಾಕೋ ಸ್ವಲ್ಪನೂ ಕೂಡ ಸರಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದಾಗ, ಅತ್ತೆ ಇದನ್ನೆಲ್ಲ ಬೇಕು ಅಂತಲೇ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಏನೇ ಹೇಳ್ತಾ ಇದೆಯಾ? ಹೌದು ರೀ, ಅವತ್ತು ಆ ವಿಶಾಲಾಕ್ಷಿ ಅದೇನೋ ಮಣ್ಣು ತುಂಬಿಡ್ತೀನಿ ಅಂತ ಹೇಳ್ತಿದ್ಲಲ್ಲ ಅವಳು ಅಂತ ಹೇಳಿದಾಗ, ಹೌದು ರೀ, ಅವರು ಇವರು ಸೇರಿಕೊಂಡು ನಾನು ಚೌಲ್ಟ್ರಿಗೆ ಬರದೇ ಇರೋ ಥರ ಮಾಡಿದ್ದಾರೆ ಅನಿಸುತ್ತೆ ಅಂತ ಹೇಳಿದಾಗ, ಏನು ಹೇಳ್ತಾ ಇದೆಯಾ? ಇರು ಮೊದಲಿದನ್ನು ಹೋಗಿ ಅಪ್ಪನ ಹತ್ರ ಹೇಳ್ತೀನಿ. ರೀ ಬೇಡ ರೀ, ನೋಡು ಸುಮ್ಮನೆ ಇದ್ರೆ ಸರಿ, ಇವಾಗ ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಟ್ರೆ ಮುಂದೆ ಇದೆಲ್ಲ ಇವ್ರದ್ದು ದೊಡ್ಡದಾಗ್ಬಿಡುತ್ತೆ. ಇರೇ ಮಾಡ್ತೀನಿ ಇವ್ರಿಗೆಲ್ಲ, ಇವತ್ತು ನ್ಯಾಯ ಪಂಚಾಯತ್ಗಳು ಆಗೋಗ್ಬಿಡ್ಬೇಕು ಅಂತ ಹೇಳ್ತಾರೆ. ಅಪ್ಪ ಅಪ್ಪ ಇವತ್ತು ನ್ಯಾಯ ಪಂಚಾಯತಿ ಆಗಬೇಕು ಅಂತ ಹೇಳ್ತಾರೆ. ರೀ ಬೇಡ ಅಂತ ಹೇಳ್ತಾ ಇರ್ತಾರೆ. ಏನೋ ನೀನು ಹೆಂಡ್ತಿ ಏನು ಅಡುಗೆ ಮನೆಯಲ್ಲೂ ಸಾಧನೆ ಮಾಡಿಬಿಟ್ಲಾ, ಅದಕ್ಕೂ ಚಪ್ಪಳೆ ತಟ್ಟಬೇಕಾ ಅಂತ ಹೇಳ್ತಾ ಇರ್ತಾನೆ. ಸಾಧನೆ ಮಾಡಿರೋದು ನನ್ನ ಹೆಂಡ್ತಿ ಮೀನಾ ಅಲ್ಲ ಕಣೋ, ಈ ಸಕ್ಕರೆಬಾಯಿ ಶಾಂತನಮ್ಮವರು ನಾಟಕ ರಂಗದಲ್ಲಿ ಅಭಿನೇತ್ರಿ ಆಗಿಬಿಟ್ಟಿದ್ದಾರೆ. ಓಹ್ ಹೌದಾ, ಏನು ಮಾಡಿಬಿಟ್ರು ಅಂತ ಹೇಳಿದಾಗ, ಯಾಕೆ ಅಂತ ಅಂದರೆ ಹೇಳ್ತೀನಿ ಕೇಳಿ. ಸುಮ್ಮನೆ ಸೂರ್ಯ ಏನು ಹೇಳೋದಿಲ್ಲ, ನೀನೇನು ಹೇಳೋ ಅಂತ ಹೇಳ್ತಾರೆ. ಅದು ನಾವು ಇವತ್ತು ಚೌಲ್ಟ್ರಿಗೆ ಆರ್ಡ್ರ್ ಒಪ್ಕೊಂಡಿದ್ದಾಳೆ ಮೀನಾ ಅನ್ನೋದು ಎಲ್ರಿಗೂ ಗೊತ್ತಿತ್ತಲ್ವಾ? ಹೌದು ಗೊತ್ತಿತ್ತು. ಅದು ಗೊತ್ತಿದ್ರು ಕೂಡ ಸಕ್ಕರೆಬೈಲ್ ಶಾಂತಮ್ಮನವರು ಅದನ್ನು ತಡಿಬೇಕು ಅಂತ ಹೇಳಿ ಕೈ ಸೊಡ್ತಾಗಿದೆ ಅಂತ ಹೇಳಿ ನಾಟಕ ಮಾಡಿದ್ದಾರೆ. ನಾನು ನಾಟಕನ? ಅಯ್ಯೋ ನಿಮಗೆ ಗೊತ್ತಲ್ವೇನ್ರಿ, ನನಗೆ ಚಳಿಗಾಲದಲ್ಲೆಲ್ಲ ಈ ರೀತಿ ಕೈ ಕಾಲು ಸೊಟ್ಕೊಳ್ಳುತ್ತೆ ಅಂತ ಹೇಳಿ. ಅಮ್ಮನ ಬಗ್ಗೆ ಹಾಗೆಲ್ಲ ಮಾತಾಡಬೇಡ ಕಣೋ ಅಂತ ಹೇಳಿದಾಗ, ನೀನು ಸುಮ್ಮನೆ ನಿಂತ್ಕೊಳ್ಳೋ. ಏನಪ್ಪ ಸೂರ್ಯ ಅಂತ ಹೇಳಿದಾಗ, ಹೌದಪ್ಪ ಇದನ್ನೆಲ್ಲ ಮೀನಾ ಕೇಳಿಸ್ಕೊಂಡಿದ್ದಾಳೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಕೇಳಿಸ್ಕೊಂಡಿದ್ದಾಳ ಏನು ಅಂತ ಹೇಳಿದಾಗ, ಇವಳು ಹೋಗಿ ಆರ್ಡ್ರನ್ನ ಕ್ಯಾನ್ಸಲ್ ಮಾಡಿಕೊಂಡ್ರೆ, ಯಾಕಂತಂದರೆ ಇವಳಿಗೆ ಬರ್ತಾ ಇರೋ ಆರ್ಡ್ರೆಲ್ಲ ಬೇರೆಯವ್ರದ್ದು ಅಂತ ಹೇಳಿ, ಬೇರೆಯವ್ರ ಆರ್ಡ್ರು ಇವ್ರಿಗೆ ಬರೋದಾ? ಏನೋ ಸರಿಯಾಗಿ ಹೇಳೋ ಅಪ್ಪ. ಈ ಏರಿಯಾದಲ್ಲಿರೋ ಎಲ್ಲ ಚೌಲ್ಟ್ರಿಗಳಾಗಲಿ ಫಂಕ್ಷನ್ಗಳಿಗಾಗಲಿ ಆರ್ಡ್ರನ್ನ ಒಬ್ಬರು ತಗೋತಾರಪ್ಪ. ಇವತ್ತು ಅವರಿಂದ ಕೈ ಜಾರಿ ನಮ್ಮ ಮೀನಿನ ತಟ್ಟೆಗೆ ಬಿದ್ದಿದೆ, ಅದನ್ನು ತಡಿಬೇಕು ಅಂತ ಹೇಳಿ ಸಕ್ಕರೆನ ಬಳಸ್ಕೊಂಡು ನಾಟಕ ಮಾಡಿಸ್ಬಿಟ್ಟು ಚೌಲ್ಟ್ರಿಗೆ ಬರದೇ ಇರೋ ಥರ ಮಾಡಿದ್ದಾರೆ. ಆದರೆ ಮೀನ ತಲೆ ಓಡಿಸಿ ವಿಡಿಯೋ ಕಾಲ್ ಮಾಡಿ ಎಲ್ರಿಗೂ ಕೂಡ ಹಿಂಗೆ ಡೆಕೋರೇಷನ್ ಮಾಡಬೇಕು ಅಂತ ಹೇಳಿ ಹೇಳ್ಕೊಟ್ಟಿದ್ದಾಳೆ ಅಂತ ಹೇಳಿದಾಗ, ಅಲ್ಲತ್ತೆ ನೀವೇ ರೀತಿ ಮಾಡೋದಾ ಅಂತ ಹೇಳಿದಾಗ, ಅಯ್ಯೋ ಇಲ್ಲಮ್ಮ, ನಾನು ಯಾಕಮ್ಮ ಹಾಗೆಲ್ಲ ಮಾಡ್ತೀನಿ ಅಂತ ಹೇಳಿದಾಗ, ಅದು ಸರಿ, ನಿಮಗೆ ಮೊದಲೇ ಅವರೇ ಮೀನವ್ರನ್ನ ಕಂಡ್ರೆ ಆಗೋದಿಲ್ಲ, ಹಾಗಿದ್ಮೇಲೆ ಅವ್ರ ಹತ್ರ ಸೇವೆ ಮಾಡಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ, ಬೇಕು ಅಂತಲೇ ಒತ್ತಾಯ ಮಾಡಿ ಮಾಡಿಸ್ಕೊಂಡಿದ್ದೀರಾ ಅಂತ ಅಂದಮೇಲೆ ಇದೆಲ್ಲ ಸೂರ್ಯ ಅವರು ಹೇಳಿರೋ ಥರನೇ ಆಗ್ತಾಯಿದೆ. ನಿಮ್ಮ ಮನೆಯಲ್ಲಿರೋರಿಗೆ ನೀವೇ ಈ ರೀತಿ ಮೋಸ ಮಾಡೋದು ತಪ್ಪಲ್ವಾತೆ ಅಂತ ಹೇಳಿ ಕೇಳ್ತಾಳೆ. ಆಗ ಹೌದು ಸೊಂಪಪುಡಿ, ಹಂಗೆಲ್ಲ ಮಾಡಿರೋದಕ್ಕೆ ಹಿಂಗೆಲ್ಲ ಆಗಿರೋದು, ಆದರೆ ದೇವರಿದ್ದಾನಲ್ಲ ಒಳ್ಳೆಯವರು ಒಳ್ಳೇದೇ ಮಾಡ್ತಾನೆ ಅಂತ ಹೇಳಿ ಅದಕ್ಕೆ ಒಳ್ಳೇದಾಗಿರೋದು. ಅಪ್ಪ ಅಷ್ಟೇ ಅಲ್ಲಪ್ಪ, ನಮಗೆ ಈ ರೀತಿ ಡೆಕೋರೇಷನ್ ಮಾಡೋದಕ್ಕೆ ದುಡ್ಡು ಶಾರ್ಟೇಜ್ ಆದಾಗ ರವಿ ಶ್ರುತಿನೇ ಕೊಟ್ಟಿದ್ದು ಅಂತ ಹೇಳಿದಾಗ, ನೀನು ಹೇಳಿದ ಮಾತು ಸತ್ಯ ಕಣೋ. ದೇವರು ಒಳ್ಳೆಯವ್ರಿಗೆ ಒಳ್ಳೇದನ್ನೇ ಮಾಡ್ತಾನೆ ಅಂತ ಅಂದರೆ, ನಿಮ್ಮಂಥವ್ರಿಗೆ ಒಳ್ಳೇದು ಮಾಡೋದಕ್ಕೆ ಅಂತ ಇಂಥವ್ರು ಇದ್ದಾರೆ. ಇವ್ರಿಗೆ ನೀವು ಒಳ್ಳೇದು ಮಾಡ್ತೀರಾ, ನಿಮ್ಗೆ ಇವ್ರು ಒಳ್ಳೇದು ಮಾಡ್ತಾರೆ, ಹಂಗೆ ಅಲ್ವೇನಪ್ಪ ಪ್ರಪಂಚ ನಡೆಯೋದು ಅಂತ ಹೇಳಿ ಹೇಳ್ತಾರೆ. ಆದರೂ ನಮ್ಮ ಸಕ್ಕರೆ ಯಾಕಪ್ಪ ನಮ್ಗೆ ಇಷ್ಟೊಂದೆಲ್ಲ ಮಾಡ್ತಾರೆ, ಇವ್ರು ಹಿಂಗೆ ತುಣಿತಾನೆ ಇರಲಿ ಅಪ್ಪ, ಇವರಿಂದ ಅದೇನೋ ಹೇಳ್ತಾರಲ್ಲ ಅದು ಮೋಟಿವೇಶನಿಂದ ನಾವು ಬೆಳಿತಾನೆ ಇರ್ತೀವಿ. ಸಕ್ಕರೆಬೈಲ್ ಶಾಂತಮ್ಮನವರೇ, ನೀವು ಈ ಥರ ಮಾಡಿದ್ದು ತಪ್ಪಲ್ವೇ? ಅಯ್ಯೋ ನಾನು ಮಾಡಿಲ್ಲ ರೀ ಅಂತ ಹೇಳಿದಾಗ, ನೀನೇನು ಮಾತಾಡದೆ ಸುಮ್ಮನೆ ಕೂತಿದ್ಯಲ್ಲ, ಇದರಲ್ಲೇ ಗೊತ್ತಾಗ್ತೈತೆ ಕಣೆ ನೀನು ಏನೆಲ್ಲ ಮಾಡಿದೀಯ ಅಂತ ಹೇಳ್ತಾರೆ. ಅಪ್ಪ ಹಂಗೆ ಇದರಲ್ಲೇ ಇನ್ನೊಂದು ವಿಚಾರ ಹೇಳ್ಬಿಡ್ಬೇಕು. ಏನು ಹೇಳಪ್ಪ ಅಂತ ಹೇಳ್ತಾರೆ. ಅದು ನಾನು ಒಂದು ಸೈಡ್ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಪ್ಪ. ಸೈಡ್ ಬಿಸ್ನೆಸ್ಸಾ? ಏನಪ್ಪ ಅಂತ ಹೇಳಿದಾಗ, ನಮ್ಮ ಚೀತ ಇದ್ದಾನಲ್ಲ, ಅದೇ ನಾನು ಚೇತು ಇಬ್ಬರು ಸೇರಿಕೊಂಡು ಡ್ರೈವಿಂಗ್ ಸ್ಕೂಲ್ನ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಆಗಲಿ ಮಾಡಪ್ಪ ಅಂತ ಹೇಳ್ತಾರೆ. ಅದಕ್ಕೆ ಅಂತ ಹೇಳಿದಾಗ, ಯಾಕೆ ಇರೋದೊಂದು ಸಾಲ್ತಾ ಇಲ್ವಾ, ಯಾಕೆ ಇಷ್ಟು ದುರಾಸೆ ಬೇಕು ಅಂತ ಹೇಳ್ತಾ ಇರ್ತಾರೆ. ಅಯ್ಯೋ ದುರಾಸೆನಾ ಅಪ್ಪ ನಾನು ಅಂತ ಹೇಳಿದಾಗ, ಸುಮ್ಮನೆ ಇರೋ, ನಿಮ್ಮಪ್ಪ ಒಂದೇ ಕೆಲಸ ಮಾಡಿಕೊಂಡು ಟ್ರೈನ್ ಇಂಜಿನ್ ಓಡಿಸ್ಕೊಂಡಿದ್ರು, ರಾತ್ರಿ ಬಂದು ಏನಾದ್ರೂ ಬಸ್ ಓಡಿಸ್ತಾ ಇದ್ರಾ? ನಂದು ಸೆಂಟ್ರಲ್ ಗೌರ್ಮೆಂಟ್ ಇತ್ತು, ಗ್ಯಾರಂಟಿ ಇತ್ತು, ನಾನು ಮಾಡ್ತಾಯಿದ್ದೆ. ಅವನು ಡ್ರೈವರು ಕಣೆ, ಅವನಿಗಿರೋವಂಥದ್ರಲ್ಲಿ ಏನು ಬೇಕೋ ಅದನ್ನು ಮಾಡ್ಕೋತಾನೆ, ಮುಂದಕ್ಕೆ ಬರೋದಕ್ಕೆ ನೋಡ್ತಾನೆ. ಅದಕ್ಕೆ ಯಾಕೆ ನೀನು ಇಷ್ಟೊಂದೆಲ್ಲ ಹೊಟ್ಟೆ ಉರ್ಕೋತಾ ಇದೆಯಾ ಅಂತ ಹೇಳ್ತಾ ಇರ್ತಾರೆ. ನನಗೇನು ಹೊಟ್ಟೆ ಉರಿ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಅಪ್ಪ ಈ ಮನೆ ಮುಂದೆ ಒಂದು ಬೋರ್ಡ್ ಹಾಕ್ಬಿಡ್ತೀನಿ ಅಂತ ಹೇಳಿದಾಗ, ಆಗ್ಬೋದಪ್ಪ. ಏನೋ ಆಗ್ಬೋದು ಅಂತ ಹೇಳಿದ್ರಲ್ಲಮ್ಮವ, ಇದನ್ನು ಕಮರ್ಷಿಯಲ್ ಆಗಿ ತೊಗೊಂಡು ನೀರು ಬಿಲ್ಲು, ವಾಟರ್ ಬಿಲ್ ಎಲ್ಲನೂ, ಕರೆಂಟ್ ಬಿಲ್ ಎಲ್ಲನೂ ಜಾಸ್ತಿ ಹಾಕ್ಬಿಡ್ತಾರೆ ಅಂತ ಹೇಳ್ತಾರೆ. ಇವರೆಲ್ಲರೂ ಕೂಡ ಬೇಜಾರು ಮಾಡ್ಕೊಂಡು ನಿಂತ್ಕೋತಾರೆ. ಕೆಲಸಕ್ಕೆ ಅಂತ ಹೇಳಿ ಬಿಡೋದಕ್ಕೆ ಅವ್ರ ಅಪ್ಪನ ಸ್ಕೂಲ್ ಹತ್ರ ಬಂದಿರ್ತಾನೆ ಸೂರ್ಯ. ಅವ್ರ ಅಪ್ಪಂಗೆ ಬ್ಯಾಗ್ ಕೊಡ್ತಾನೆ. ಏನಪ್ಪ ಎಲ್ಲನೂ ಮರ್ತೋಗ್ತೀಯಾ, ಮಾತ್ರೆ ಹುಷಾರಾಗಿ ನುಂಗು ಅಂತ ಹೇಳ್ತಾನೆ. ಸರಿ ಆಯಿತು ನೀನು ಹೋಗು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಸೂರ್ಯ ಕಾರ್ ಹತ್ರ ಕೂತ್ಕೊಳ್ಳೋದಕ್ಕೆ ಅಂತ ಹೇಳಿ ಬರ್ತಾನೆ. ಅಷ್ಟರಲ್ಲೇ ರೋಹಿಣಿ ಮಗ ಮತ್ತು ಅವ್ರ ಅಮ್ಮ ಇಬ್ಬರು ಕೂಡ ಬಂದು ಆಟೋದಲ್ಲಿ ಇಳಿತಾರೆ. ಅದನ್ನ ನೋಡಿ ಅವನಿಗೆ ಫುಲ್ ಶಾಕ್ ಆಗಿಬಿಡುತ್ತೆ.
ಕೃಷು ಏನೋ ನೀನು ಇಲ್ಲಿ ಅಂತ ಹೇಳಿ ಹೇಳ್ತಾರೆ. ಆಗ ನಾನು ಇದೇ ಸ್ಕೂಲಿಗೆ ಬರೋದು ಅಂತ ಹೇಳಿ ಹೇಳ್ತಾನೆ. ಓ ಬಲೆ 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 ಬಾರ ಬಾರ ಇಲ್ಲಿ, ಏನೋ ಚೆನ್ನಾಗಿದೆಯಾ ಅಂತ ಹೇಳಿ ಹೇಳ್ತಾರೆ. ತುಂಬ ಚೆನ್ನಾಗಿದ್ದೀನಿ, ನೀವು ಅಂತ ಹೇಳಿದಾಗ ನಾನು ಚೆನ್ನಾಗಿದ್ದೀನಿ, ಬಾಕಂದ ಏನು ತಿಂತೀಯಾ, ಚಾಕ್ಲೇಟ್ ತಿಂತೀಯಾ, ಯಾವ ಚಾಕ್ಲೇಟ್ ಬೇಕು ಅಂತ ಹೇಳಿ ಕೊಡ್ಸ್ಕೊಂಡು ಬರೋದಕ್ಕೆ ಅಂತ ಹೇಳಿ ಎತ್ಕೊಂಡು ಹೋಗ್ಬಿಡ್ತಾನೆ. ಅಷ್ಟರಲ್ಲಿ ರೋಹಿಣಿ ಫೋನ್ ಮಾಡ್ತಾನೆ ಇರ್ತಾಳೆ, ಅವ್ರ ಅಮ್ಮ ರಿಸೀವ್ ಮಾಡೋದಿಲ್ಲ. ಅಯ್ಯೋ ಇವ್ರು ನೋಡ್ಬಿಟ್ರಲ್ಲ, ರೋಹಿಣಿಗೆ ಏನಾದ್ರು ವಿಚಾರ ಗೊತ್ತಾದರೆ ಅಂತ ಹೇಳಿ ಅನ್ಕೋತಾಳೆ. ಫೋನ್ ಬರುತ್ತೆ, ಅದನ್ನ ನೋಡಿ ಶಾಕ್ ಆಗಿಬಿಡ್ತಾಳೆ. ಆಗ ಏನಮ್ಮ ನೀನು ಅಷ್ಟೊಂದು ಸಲ ಫೋನ್ ಮಾಡ್ತಾ ಇದ್ದೀನಿ, ಯಾಕೆ ಫೋನೇ ರಿಸೀವ್ ಮಾಡ್ತಾ ಇಲ್ಲ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಆಗ ನಾನೇನಾದರೂ ಫೋನ್ ರಿಸೀವ್ ಮಾಡಿದರೆ ನಿನಗೆ ಸಮಸ್ಯೆ ಆಗ್ತಿತ್ತು ಕಣೆ, ಅದಕ್ಕೆ ಅಂತ ಹೇಳಿ ಹೇಳ್ತಾರೆ. ಫೋನ್ ರಿಸೀವ್ ಮಾಡಿದ್ರೆ ಸಮಸ್ಯೆ ಆಗ್ತಿತ್ತಾ, ಏನಮ್ಮ ಸಮಸ್ಯೆ ಅಂತ ಹೇಳಿ ಹೇಳ್ತಾರೆ. ರೋಹಿಣಿ ನೀನೇನು ಅನ್ಕೋಬೇಡ ಕಣೆ, ಈಗ ಸೂರ್ಯ ಬಂದು ನಮ್ಮನ್ನು ನೋಡ್ಬಿಟ್ಟ, ಕ್ರಿಶ್ಗೆ ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಕರ್ಕೊಂಡೋಗಿದ್ದಾನೆ ಅಂತ ಹೇಳಿ ಹೇಳ್ತಾರೆ. ಏನಮ್ಮ ಹೇಳ್ತಾ ಇದೀಯ ನೀನು, ಆ ಸೂರ್ಯ ಅಲ್ಲಿಗೆ ಬಂದಿದ್ನಾ, ಹೇಗಮ್ಮ ಅಂತ ಹೇಳಿದಾಗ ಹೇಗೆ ಬಂದಿದ್ನೋ ಏನೋ ನನಗೆ ಗೊತ್ತಿಲ್ಲ ಕಣೆ, ನಾವು ಆಟೋ ಇಳಿಯೋಷ್ಟರೊಳಗಡೆ ಅವ್ನು ಬಂದು ನಿಂತಿದ್ದ, ಆಮೇಲೆ ನಮ್ಮನ್ನು ನೋಡಿ ಬಂದು ಮಾತಾಡಿಸ್ತಾ, ಈಗ ತಾನೇ ಮಗನ ಚಾಕ್ಲೇಟ್ ಕೊಡಿಸೋದು ಕರ್ಕೊಂಡೋದ ಅಂತ ಹೇಳಿ ಹೇಳಿದಾಗ ಏನಮ್ಮ ಹೇಳ್ತಾ ಇದೆಯಾ, ಸರಿ ಸರಿ ಇಡು ಫೋನು ಅಂತ ಹೇಳಿ ಫೋನ್ ಕಟ್ ಮಾಡಿಬಿಡ್ತಾಳೆ. ಫುಲ್ ಶಾಕಲ್ಲಿರ್ತಾಳೆ. ಇದಿಷ್ಟು ಬುಧವಾರದ ವಿಡಿಯೋ.